ತಮ್ಮ ಪಾಯಿಂಟ್ ಆಫ್ ವ್ಯೂನ ಹಂಚ್ಕೊಳ್ಳೋದಕ್ಕೆ ಮತ್ತೆ ನಮ್ಮ ಜೊತೆಗೆ ಇಟ್ನಾಳ್ ಅವರಿದ್ದಾರೆ. ಇಟ್ನಾಳ್ ಅವರೇ, ಮೊದಲು ಹಾರ್ಮೋಸ್ ಬಗ್ಗೆ ಮಾತಾಡ್ಬೋದು ಅಂತ ಅನ್ಸುತ್ತೆ, ಅನಂತರ ಭಾರತದ ಮತ್ತು ಟ್ರಂಪ್ ಹೇಳಿಕೆ ಬಗ್ಗೆ ಮಾತಾಡೋಣ. ಯುದ್ಧ ನಿಲ್ತಾ ಇಲ್ಲ, ಬ್ಯಾರಲ್ಗೆ $200 ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾರ್ಮೋಸ್ ನಲ್ಲಿ ಈ ಕ್ಷಣಕ್ಕೆ ನಡೀತಿರೋ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ IRGC ಹಡಗುಗಳ ಮೇಲೆ ನಿಯಂತ್ರಣ ಸಾಧಿಸ್ತಾ ಇದೆ. ಈ ಕಡೆ ಟ್ರಂಪ್ ಕೂಡ ತಮ್ಮ ಸೈನ್ಯನ ನಿಯೋಜನೆ ಮಾಡಿ ಹೊಡೆದಾಕಿ ಅಂತ ಹೇಳ್ತಾ ಇದ್ದಾರೆ. ಯುದ್ಧ ನಡೀತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಆಗ್ತಾ ಇದೆ, ಇದನ್ನ ಹೇಗ್ ನೋಡ್ತೀರಿ ತಾವು? ಈ ಇಡೀ ಒಂದು ಘಟನಾವಳಿ ಕಳೆದ ಒಂದೂವರೆ ತಿಂಗಳ ಘಟನಾವಳಿಯಲ್ಲಿ ಒಂದು ಸ್ಪಷ್ಟವಾಗಿ ಕಾಣ್ತಾ ಇರೋದೇನಂದ್ರೆ, ಇವತ್ತು ಏನ್ ಹೇಳ್ತಾರೆ, ನಾಳೆ ಬೆಳಗ್ಗೆ ಏನ್ ಹೇಳ್ತಾರೆ, ನಾಡಿದ್ದು ಒಂದು ತಾಳ ಇರೋದಿಲ್ಲ, ಅದಕ್ಕೇನು ಒಂದು ತರ್ಕನೂ ಇರೋದಿಲ್ಲ. ಈಗ ಇಸ್ಲಾಮಾಬಾದ್ ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲಿ ಇವರು ಶಾಂತಿ ಮಾತುಕತೆ, ಕದನ ವಿರಾಮದ ಮಾತುಕತೆ ಮಾಡೋದಕ್ಕೆ ಹೊರಟಿದ್ರು. ಇವತ್ತು ಹೋಗ್ಬೇಕಿತ್ತು, ಐ ಡೋಂಟ್ ನೋ, ಇವತ್ತು ಹೋಗ್ಲಿಲ್ಲ ಅನ್ಸುತ್ತೆ. ಬಟ್ ಎನಿವೇಸ್, ಶಾಂತಿ ಮಾತುಕತೆ, ಕದನ ವಿರಾಮ ಯಾವಾಗ ಒಂದು ಅರ್ಥಪೂರ್ಣ ನಡೀತದೆ, ನಾನು ಅಲ್ಲಿ ತೆರೆದ ಮನಸ್ಸಿನಿಂದ ಆ ಟೇಬಲ್ಗೆ ಹೋಗ್ಬೇಕು. ದ ನೆಗೋಸಿಯೇಷನ್ ಟೇಬಲ್. ನನ್ನ ಎದುರಿಗೆ ಇದ್ದವನ ಮಾತು ನಾನು ಕೇಳಬೇಕು, ನನ್ನ ಮಾತನ್ನ ಅವನು ಕೇಳಬೇಕು. ಅವಾಗ ಒಂದು ಮಿಡ್ಲ್ ವೇ ನಾವು ಬರ್ತದೆ. ಈ ಮನುಷ್ಯ ಟ್ರಂಪ್ ತಾನೇ ಒಂದು ಏನು ಕಂಡೀಷನ್ ಸಿದ್ಧ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು. ಒಪ್ಕೊಂಡ್ರೆ ಮಾತ್ರ ನಿಮ್ಗೆ ಶಾಂತಿ ಮಾತುಕತೆ ಅಂದ್ರೆ ಅದು ಮಾತುಕತೆನೇ ಅಲ್ಲ. ಅದು ನಾನು ಹೇಳಿದ್ದನ್ನು ನೀವು ಕೇಳಿದ್ರೆ ಮಾತ್ರ ಇಲ್ಲಿ ಯುದ್ಧ ವಿರಾಮ ಅಂದ್ರೆ ಅದು ಮಾತುಕತೆನೇ ಅಲ್ಲ. ಅದ್ರ ಜೊತೆಗೇನೆ ಟ್ರಂಪ್ ಏನ್ ಹೇಳ್ಕೊಂಡಿದ್ದಾರೆ, ತಮ್ಮ ಟ್ರೂತ್ ಸೋಷಿಯಲ್, ಅವ್ರದೇ ಒಂದು ಟ್ವಿಟರ್ ಇದೆ, ಟ್ರೂತ್ ಅಂತ. ಅದರಲ್ಲಿ ಏನ್ ಹೇಳ್ಕೊತಾನೆ ಟ್ರಂಪ್ ಏನಂದ್ರೆ, ಯುದ್ಧದಲ್ಲಿ ಸೋತವರಿಗೆ ಯಾವುದೇ ಮಾತುಕತೆಗೆ ಸ್ವಾತಂತ್ರ್ಯ ಇಲ್ಲ, ಗೆದ್ದವ್ರು ಹೇಳಿದಂಗೆ ಕೇಳಬೇಕು. ಈಗ ಯಾರು ತೀರ್ಮಾನ ಮಾಡಿದ್ದಾರೆ? ಅಲ್ಲ, ಅದು ಇರಾನ್ ಹೇಳಿರೋದು. ಅದೇ ಇಲ್ಲ ಇಟ್ನಾಳ್ ಅವರೇ, ನಿನ್ನೆ ಸ್ಟೇಟ್ಮೆಂಟ್ ಇರಾನ್ ಹೇಳಿರೋದು, ಯುದ್ಧದಲ್ಲಿ ಸೋತವರು ಕಂಡೀಷನ್ ಗಳನ್ನ ಹಾಕಬಾರ್ದು ಅಂತ. ಓಕೆ 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 ಅಲ್ಲ, ಟ್ರಂಪ್ ಕೂಡ ಅದೇ ಅರ್ಥದಲ್ಲಿ ಮಾತಾಡಿದಂತ ನಾನು ಓದ್ದಂಗೆ. ಎನಿವೇಸ್, ವಾಟ್ ಎವರ್ ಇಟ್ ಇಸ್, ಬಟ್ ಇವನ್ ವೆದರ್ ಇಟ್ ಇಸ್ ಟ್ರಂಪ್ ಆರ್ ಇರಾನ್, ಈ ಯುದ್ಧದಲ್ಲಿ ಗೆದ್ದವರು ಯಾರು? ಈಗ ದೇರ್ ಇಸ್ ನೋ ಎಂಡ್ ಗೇಮ್ ಸೋ ಫಾರ್. ಯಾರು ಗೆದ್ದಿದ್ದಾರೆ ಯುದ್ಧದಲ್ಲಿ? ಈಗ ಎಲ್ಲರೂ ಸೋತಿದ್ದಾರೆ. ಇದರಲ್ಲಿ ಅಮೆರಿಕ ಸೋತಿದೆ, ಇರಾನ್ ಸೋತಿದೆ, ಇಡೀ ಜಗತ್ತೇ ಸೋತಿದೆ, ಇಡೀ ಜಗತ್ತಿನ ಆರ್ಥಿಕತೆ ಸೋತಿದೆ. ಈಗ ಹಾರ್ಮೋಸ್ ಅಲ್ಲಿ ಯಾಕೆ ಇರಾನ್ ಅಲ್ಲಿ ಮುಂಚೆ ಬ್ಲಾಕೆಡ್ ಹಾಕಿತ್ತು? ಯಾಕೆ ಅಲ್ಲಿ ಒಂದು ಬ್ಲಾಕೆಡ್ ಮಾಡಿದ್ದೇನೆ? ಏನಕ್ಕೆ? ಯಾಕಂದ್ರೆ ಅವ್ರ ದೇಶಕ್ಕೆ ನಷ್ಟ ಆಗಿದೆ. ಅವ್ರ ದೇಶದ ವಿನಾಕಾರಣ ಮೇಲೆ ಏರಿ ಬಂದು ಅಮೆರಿಕ ಯುದ್ಧ ಮಾಡಿದೆ. ಆ ನಷ್ಟವನ್ನು ಭರಿಸಬೇಕು. ಅದ್ರ ಜೊತೆಲಿ ಅದು ಹಾಫ್ ಆಫ್ ಇಟ್ ಇರಾನಿಯನ್ ವಾಟರ್ಸ್. ಹಾಗಿರುವಾಗ ನೀವು ನನ್ನ ದೇಶದ ಪಕ್ಕ ಹೋಗುವಾಗ ನನಗೆ ಟೋಲ್ ಕೊಡಿ. ಹಾಗೆ ನೋಡಿದ್ರೆ ನ್ಯಾಯಯುತವಾಗಿ ಮಾತಾಡ್ಬೇಕಾದ್ರೆ, ಹಾಗೆ ಜರ್ಮನಿಗೆ ದಂಡ ಹಾಕಿದ್ರಲ್ಲ ಮೊದಲ ವಿಶ್ವಯುದ್ಧ ಆದಾಗ, ಹಾಗೆ ಅಮೆರಿಕಾಗೆ ದಂಡ ಹಾಕ್ಬೇಕು. ಈಗ ಯುದ್ಧ ವೆಚ್ಚವನ್ನು ಭರಿಸ್ಬೇಕಂತ ದಂಡ ಹಾಕ್ಬೇಕು ಅವ್ರಿಗೆ. ಅದು ಬೇಡ, ಅಟ್ಲೀಸ್ಟ್ ನನ್ನ ರೀಕನ್ಸ್ಟ್ರಕ್ಷನ್ಗೆ ನಾನು ಟೋಲ್ ಹಾಕೊಳ್ತೇನೆ ಅಂದ್ರೆ ಏನು ತಪ್ಪಾಗುತ್ತೆ? ನೀವು ಟೋಲ್ ಚರ್ಚೆ ಮಾಡಬಹುದು. ಹೌದು ಸರ್. ಈಗ ಎರಡನೇ ಹಂತದ ಮಾತುಕತೆಗೆ ಯಾಕೆ ಇರಾನ್ ಸಿದ್ಧವಿಲ್ಲ? ಅದು ತಿರಸ್ಕಾರ ಮಾಡ್ತಿದೆ, ನನ್ನ ಮಾತುಕತೆ ಬರೋದಿಲ್ಲ ಅಂತ. ಇರಾನ್ ನಲ್ಲಿ ಆಗಿರೋ ಹಾನಿ ಕೂಡ ಅದೇನು ಕಡಿಮೆ ಮಟ್ಟದ್ದಲ್ಲ. ನೋಡ್ಕೊಳ್ಳಿ, ಕಾರ್ಯತಂತ್ರದ ದೃಷ್ಟಿಯಿಂದ ಸ್ವಲ್ಪ ಗೆದ್ದಿರ್ಬೋದೇ ಹೊರತು ಮೂಲಭೂತ ಸೌಕರ್ಯಗಳು ಮತ್ತು ಇತರ ವಿಚಾರದಲ್ಲಿ ಬಹಳ ದೊಡ್ಡ ನಷ್ಟ ಇರಾನ್ಗೆ ಆಗಿದೆ. ಈ ಹಂತದಲ್ಲಿ ಅದಕ್ಕೂ ಕೂಡ ಕದನ ವಿರಾಮ ಬೇಕು. ಆದ್ರೆ ಯಾಕದು ಬರ್ತಿಲ್ಲ? IRGC ತನ್ನ ನಿಲುವನ್ನೇ ಬದಲಿಸ್ಕೊಳ್ತಿದೆ. ನಾನ್ ಗೆದ್ದಿದ್ದೀನಿ ಅನ್ನೋ ರೀತಿಯಲ್ಲಿ ಅದರ ವರ್ತನೆ ಇದೆ. ಇದನ್ನ ಹೇಗ್ ನೋಡ್ತೀರಿ ತಾವು? ಇವತ್ತೇ ಯುದ್ಧ ನಿಂತು ಎಲ್ಲ ಸಂಪನ್ಮೂಲಗಳು ಒದಗಿ ಬಂದ್ರೆ ಮತ್ತೆ ಮರು ನಿರ್ಮಾಣಗೊಳ್ಳೋದಕ್ಕೆ ಇರಾನ್ಗೆ ಕನಿಷ್ಠ ಪಕ್ಷ 5 ವರ್ಷ ಬೇಕು. ಅದಕ್ಕಿಂತ ಮುಂಚೆ ಸಾಧ್ಯ ಇಲ್ಲ. ಹೀಗಿರ್ಬೇಕಾದ್ರೆ ಯಾಕೆ ಈ ಸಮಸ್ಯೆ ಆಗುತ್ತೆ ಅಂದ್ರೆ, ಈ ಶಾಂತಿ ಸಂಧಾನ ಮಾತುಕತೆ ಅಮೆರಿಕ ಇಸ್ರೇಲ್ ಮಧ್ಯೆ ಮಾತ್ರ ಆದ್ರೆ ಅದಕ್ಕೆ ಅರ್ಥ ಇಲ್ಲ. ಈ ಇಡೀ ಒಂದು ಸಮಸ್ಯೆಯ ಮೂಲ ಬೀಜ ಎಲ್ಲಿದೆ? ಅದು ಇಸ್ರೇಲ್ ಅಲ್ಲಿದೆ. ನೀವಿಲ್ಲಿ ಸಂಧಾನ ಮಾತುಕತೆ ಮಾತಾಡ್ತಿರ್ತೀರಿ, ಅಲ್ಲಿ ಲೆಬನಾನ್ ಮೇಲೆ ಅಟ್ಯಾಕ್ ಆಗುತ್ತೆ, ಅಲ್ಲಿ ಮತ್ತೊಂದಿನ ಮಾಡ್ತಾರೆ, ನಾವು ಲೆಬನಾನ್ ಮುಗಿಸಿಯೇ ಸಿದ್ಧ ಅಂತ ನೆತನ್ಯಾಹು ಹೇಳ್ತಾರೆ. ಹೀಗಿರುವಾಗ ಈ ಶಾಂತಿ ಸಂಧಾನಕ್ಕೆ, ಈ ಒಂದು ಮಾತುಕತೆಗೆ ಅರ್ಥ ಬರ್ಬೇಕಾದ್ರೆ ಇಸ್ರೇಲ್, US and Iran together they have to sign an agreement, lasting agreement, enforceable. ಅದು ಇರಾನ್ ಕೇಳ್ತಾ ಇರೋದು. ನೀವು ಈಗ ಯುದ್ಧ ವಿರಾಮ ಅಂತ ಹೇಳಿ ವಿರಾಮದ ನೆಪದಲ್ಲಿ ನೀವು ವಿರಾಮ ಮಾತ್ರ ತಗೊಂಡು ಆಮೇಲೆ ಎಲ್ಲ ಸಕಲ ಸಿದ್ಧತೆ ಮಾಡಿಕೊಂಡು ಮತ್ತೆ ಯುದ್ಧ ಮಾಡಿದ್ರೆ ಮಾಡೋದು? ಯಾಕಂದ್ರೆ ಇಸ್ರೇಲ್ಗೆ ಆ ರೀತಿಯ ಒಂದು ಕೀಳರಿಮೆನೋ, ಅದು ಭಯನೋ, ವಾಟ್ ಎವರ್ ಇಟ್ ಈಸ್, ಬಟ್ ಇಸ್ರೇಲ್ ಈಸ್ ವೆರಿ ಡಿಫಿಕಲ್ಟ್ ಹ್ಯಾಂಡ್ಲಿಂಗ್ ದಿಸ್ ಸಿನಾರಿಯೋ. ಟ್ರಂಪ್ ಕೂಡ ಮೊನ್ನೆ ಸೂಚ್ಯವಾಗಿ ಹೇಳ್ತಾರೆ, ನಾನು ಇಸ್ರೇಲ್ ನಾನು ನೋಡ್ಕೊಳ್ತೇನೆ ಅಂತೇಳಿ. ಆದ್ರೆ ನೇರವಾಗಿ ಇಸ್ರೇಲ್ಗೆ ಹೇಳೋದಿಲ್ಲ.
ನೇರವಾಗಿ ನಾಳೆ ಬಿಟ್ಬಿಡಿ ಅಂತ ಹೇಳೋದಿಲ್ಲ. ಟ್ರೂತ್ಲೆ ಬರ್ಕೋತಾರೆ, ನಾನು ಹೇಳಿದ್ರೆ ಇಸ್ರೇಲ್ ಯುದ್ಧ ನಿಲ್ಲಿಸ್ತದೆ, ಲೆಬನಾನ್ ಮೇಲೆ ಅಟ್ಯಾಕ್ ಮಾಡೋದನ್ನಂತ, ಅದನ್ನ ನಿಲ್ಸೋದಿಲ್ಲ, ನಿಲ್ಸಿ ಅಂತ ಹೇಳೋದಿಲ್ಲ. ದಿಸ್ ಇಸ್ ಮಲ್ಟಿಪಲ್ ಲೆವೆಲ್ಸ್. ಇಟ್ ಈಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಕಾಂಪ್ಲಿಕೇಟೆಡ್ ಬೈ ದ ಡೇ. ಈ ಕಡೆ ನೋಡಿದ್ರೆ ಚೈನಾ ಮತ್ತು ರಷ್ಯಾ, ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಇರಾನ್. ಇಂಟೆಲಿಜೆನ್ಸ್ ಆಗ್ಲಿ ಮತ್ತೇನೋ ಪರೋಕ್ಷವಾದ ಸಹಾಯ ಏನೇನ್ ಮಾಡಕ್ಕಾಗುತ್ತೆ ಅದೆಲ್ಲ ಮಾಡ್ತಾರೆ. ಇದೆಲ್ಲ ಸೇರಿಕೊಂಡು ಇದು ಒಂದು ಮಟ್ಟದ ದಾಟಿ ಇದು ಸ್ವಲ್ಪ ದೊಡ್ಡದಾಗ್ಬಿಟ್ರೆ ಇಟ್ಸ್ ಫಾರ್ ಎಂಟೈರ್ ವರ್ಲ್ಡ್. ಸರಿ, ಈಗ ಭಾರತದ ದೃಷ್ಟಿಕೋನದಿಂದ ನೋಡಿದ್ರೆ ಇದನ್ನ ನೀವು ಬಹಳ ಸಂದರ್ಭಗಳು ಕೇಳಿರ್ಬೋದು, ಯುದ್ಧ ಅನ್ನೋದು ಆಗತ್ತೆ, ಬೆಲೆ ಏರಿಕೆ ಆಗತ್ತೆ, ದೇಶದ ಪರವಾಗಿ ನಿಂತ್ಕೊಡ್ಬೇಕು ಅಂತ. ಆದ್ರೆ ಈ ದೇಶದ ಸರ್ಕಾರ, ಪ್ರಧಾನಿಗಳು, ಅವರ ಬೆಂಬಲಿಗರು ಕಳೆದ 3-4 ವರ್ಷಗಳ ಹಿಂದೆ ಆಡಿದ ಅವತಾರಗಳನ್ನ ನೋಡ್ತಾ ಇದ್ರೆ ಇವತ್ತು ಬಂದು ಎಲ್ಲಿ ನಿಂತಿದೀವಿ ನಾವು, ಮತ್ತು ಇಡೀ ದೇಶವನ್ನ ನರಕ ಅಂತ ವ್ಯಕ್ತಿ ಕರೀತಾರೆ ಅಮೆರಿಕದ ಅಧ್ಯಕ್ಷರು. ನಾವ್ ಅದನ್ನ ಗಮನಿಸಿದೀವಿ ಅಂತ ಭಾರತದ ಅಧಿಕೃತ ಹೇಳಿಕೆ ಬರುತ್ತೆ ಹೊರತು ಅದಕ್ಕೊಂದು ಸಣ್ಣ ಖಂಡನೆ ಕೂಡ ಬರೋದಿಲ್ಲ, ಯಾವ ಸಂದರ್ಭದಲ್ಲೂ ಬಂದಿಲ್ಲ. ಇದು ವಿಶ್ವಗುರುವಿನ ಇವತ್ತಿನ ಮಟ್ಟ. ಇದನ್ನ ಹೇಗ್ ನೋಡ್ತೀರಿ ತಾವು? ನೀವು ಮೊದಲೇ ಮಾತು ಹೇಳಿದ್ರಲ್ಲ, ಯುದ್ಧ ಕಾಲದಲ್ಲಿ ನಾವು ದೇಶದ ಪರವಾಗಿ ಇರಬೇಕು ಅಂತ. ಎಸ್, ನಾವು ಯುದ್ಧ ಕಾಲದಲ್ಲಿ ದೇಶದ ಪರವಾಗಿ ಇರಬೇಕು, ಪಕ್ಷಾತೀತವಾಗಿ ಯಾವುದೇ ಸಿದ್ಧಾಂತಗಳ ಆಚೆ ಕೂಡ ನಾವು ಒಂದಾಗಿರ್ಬೇಕು. ಕರೆಕ್ಟ್. ಆದ್ರೆ ನಾವೆಲ್ಲಿ ಯುದ್ಧದಲ್ಲಿದ್ದೇವೆ ಈಗ? ನಾವು ಯಾರ ಜೊತೆಲಿ ಯುದ್ಧದಲ್ಲಿದ್ದೇವೆ? ನಾವು ಇರಾನ್ ಜೊತೆ ಯುದ್ಧ ಮಾಡ್ತಿದ್ದೇವಾ? ಅಮೆರಿಕ ಜೊತೆ ಯುದ್ಧ ಮಾಡ್ತಿದ್ದೇವಾ? ಇಸ್ರೇಲ್, ಯಾರ ಜೊತೆ ಯುದ್ಧ ಮಾಡ್ತಿಲ್ಲ ನಾವು. ವಿ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಆಸ್ ಫಾರ್ ಆಸ್ ವಿ ಆರ್ ಕನ್ಸರ್ನ್ಡ್ ಅಷ್ಟೇ. ಈಗ ಈ ಯುದ್ಧ ಕಾಲದಲ್ಲಿ ನನ್ನ ದೇಶಕ್ಕೆ ಏನು ಒಳ್ಳೇದು ಏನು ಕೆಟ್ಟದ್ದು, ಅದು ಆರ್ಥಿಕವಾಗಿ ಆಗ್ಲಿ, ಅದು ಅಂತಾರಾಷ್ಟ್ರೀಯ ರಾಜಕಾರಣದಲ್ಲೇ ಆಗ್ಲಿ, ಅಥವಾ ನನ್ನ ದೇಶದ ಸ್ವಾಭಿಮಾನಕ್ಕೂ ವಿಚಾರದಲ್ಲೂ ಕೂಡ ಆಗ್ಲಿ. ಈಗ ಈ ಭಾರತ ನರಕ ಅಂತ ಹೇಳಿ ಆದ್ಮೇಲೆ ಅದರ ಅರ್ಥ ಏನು? ನರೇಂದ್ರ ಮೋದಿ ಅವರು ನರಕದ ನಾಯಕ ಅಲ್ವಾ? ಅಷ್ಟೇ ತಾನೇ? ಇವರು ಅದೇ ಅರ್ಥದ ಬರ್ತದೆ ತಾನೆ? ಹಾಗಿರುವಾಗ ಇವರೆಲ್ಲ ಯಾಕೆ ಸುಮ್ಮನಿದ್ದಾರೆ? ಯಾಕೆ ಇವರಿಗೆ ಟ್ರಂಪ್ ಆಗ್ಲಿ, ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಾಗ್ಲಿ ಅನೇಕ ಇವರ ಕೃಪಾಪೋಷಿತ ಮಾಧ್ಯಮಗಳು ಟೀಕೆ ಮಾಡ್ತಾ ಇದ್ರು ಕೂಡ ಇವ್ರು ಯಾಕೆ ಟೀಕೆ ಮಾಡ್ತಾ ಇಲ್ಲ? ಬಿಜೆಪಿ ಮತ್ತು NDA ಪರವಾದ ಬಲಪಂಥಿ ಅನೇಕ ಮಾಧ್ಯಮಗಳು ಕೂಡ ಇವತ್ತು ಟ್ರಂಪ್ ಆಡಳಿತವನ್ನ ತೀರಾ ನಿಷ್ಠುರವಾಗಿ ಟೀಕೆ ಮಾಡ್ತಿವೆ. ಆದ್ರೆ ಈ ಪಕ್ಷದಿಂದ ಯಾಕೆ ಬರ್ತಾ ಇಲ್ಲ? ಸರ್ಕಾರದಿಂದ ಆ ಮಾತುಗಳು ಯಾಕೆ ಬರ್ತಾ ಇಲ್ಲ? ಏನಂತ ಅನಿವಾರ್ಯತೆ ಇದೆ ನಿಮಗೆ? ಯಾಕೆ ಆ ಅನಿವಾರ್ಯತೆ? ಈ ಪ್ರಶ್ನೆಯನ್ನ ರಾಹುಲ್ ಗಾಂಧಿ ಆಗ್ಲಿ ಅನೇಕ ವಿರೋಧ ಪಕ್ಷಗಳು ಕೇಳಿದ್ದಾರೆ, ಆದ್ರೆ ಅದಕ್ಕೆ ಉತ್ತರ ಇಲ್ಲ. ಇವರು ಕೇವಲ ತೂತು ಮಮ್ಮೆ, ನೀವು ಹಾಗೆ ಮಾಡಿದ್ರೆ ನಾವು ಹೀಗೆ ಮಾಡಬಾರ್ದ ಅಂತ ಅಷ್ಟೇ. ಆದ್ರೆ ಈಗ ನೀವು ಒಂದು ಕಾಲದಲ್ಲಿ ನೀವು ಹೋಗಿ ಅಲ್ಲಿ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿ ಬಂದ್ರೆ, ಈಗ ಅವ್ರು ಹೇಳೋದು ಭಾರತ ಒಂದು ನರಕ ಅಂತ ಹೇಳಿ, ನೀವು ಸೆಕೆಂಡ್ ಲೈನೇಜ್ ನೀವು ನರಕದ ನಾಯಕ. ನೀವು ಹೇಳ್ತೀರಿ ನಾವು ದಲಾಳಿಗಳ ಶಾಂತಿ ಮಾತುಕತೆ ಎಲ್ಲ ಮಾಡ್ಬೇಕಂತ ಹೇಳ್ತೀರಿ, ಆದ್ರೆ ನೀವು ರಷ್ಯಾದ ಯುದ್ಧ ನಾನು ನಿಲ್ಸ್ಕಂತ ಹೇಳ್ತಾರೆ, ಹೇಳಕ್ ಹೋಗಿ ಹೊರಡ್ತೀರಿ. ಇವೆಲ್ಲ ವಿದೇಶಾಂಗ ನೀತಿ ಮತ್ತು ವಿದೇಶಾಂಗ ಪೋಸ್ಚರಿಂಗ್ ಇದೆ ಅಲ್ಲ. ಇವರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಒಂದು ಮಟ್ಟದಲ್ಲಿ ಬಂದಿದ್ದ, ಈ ಜವಾಹರ್ಲಾಲ್ ನೆಹರು ಅವರು ತೆಗೆದುಕೊಂಡಂತ ಅಲಿಪ್ತ ನೀತಿ ಇರಲ್ಲ, ಆ ಅಲಿಪ್ತ ನೀತಿ ನಿರ್ಲಿಪ್ತ ನೀತಿನೋ ಅಥವಾ ನಿಷ್ಕ್ರಿಯ ನೀತಿನೋ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಂಗಲ್ಲ ಅದು. ನೆಹರು ಅವರು ಅಲಿಪ್ತ ನೀತಿ ಮಹಾತ್ಮ ಗಾಂಧಿಯ ಚಿಂತನೆಯ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಆಗಿತ್ತು. ನಾನು ಯುದ್ಧದಾಹಿ ದೇಶ ಅಲ್ಲ, ಹೀಗಾಗಿ ಯಾರ ಯುದ್ಧದಾಹಕ್ಕೂ ನಾನು ಪಾರ್ಟಿ ಆಗೋದಿಲ್ಲ. ಅದರ ಅರ್ಥ ನಾನು ಸುಮ್ಮನೆ ನೋಡ್ತಾ ಕೂತ್ಕೊಳ್ತೇನೆ ಅಂತಲ್ಲ. ಅದರ ಅರ್ಥ ಯಾರೋ ಪಾರ್ಟಿಗೆ ಹೋಗಿ ಬೆಂಬಲ ಕೊಡ್ತೇನೆ ಅಂತಲ್ಲ. ಅದರ ಅರ್ಥ ನಾನು ಇಸ್ರೇಲ್ ಹೋಗಿ ನಾನು ದಿಸ್ ಮೈ ಫಾದರ್ ಲ್ಯಾಂಡ್ ಅಂತ ಹೇಳ್ತೀನಿ ಅಂತಲ್ಲ. ಈಗ ನಾವು ನ್ಯೂಟ್ರಲ್ ಆಗಿ ಉಳಿದೇ ಇಲ್ಲ, ಅಲಿಪ್ತ ಬಿಡಿ, ನ್ಯೂಟ್ರಲ್ ಕೂಡ ಇಲ್ಲ ನಾವೀಗ. ಏನಾಗಿದೆ ಇಕ್ಬಾಲ್ ಅವರೇ, ಹಿಂದಿನ ಎಲ್ಲ ಪ್ರಧಾನಿಗಳು ಮಾತಾಡಿಲ್ಲ, ಕೆಲಸ ಮಾಡಿದ್ದಾರೆ. ಈಗೇನಾಗ್ತಿದೆ? ಬರೀ ಮಾತು. ಯಾವ ತಿನ್ನಲಾರದ ಗೋಧಿಯನ್ನ ಭಾರತಕ್ಕೆ ಆಹಾರ ಕೊರತೆ ಇದ್ದಾಗ ಅಮೆರಿಕ ಕಳಿಸಿದ್ರೆ ನಿಮ್ಗೆ ಬೇಡ ಅಂತ ತಿರಸ್ಕಾರ ಮಾಡಿದ್ವಿ. ಇಂದಿರಾ ಗಾಂಧಿ ಅಂತವರು ನೇರವಾಗಿ ಸವಾಲ್ ಹಾಕೊಂಡ್ರು, ನಾವು ನೋಡ್ಕೊಳ್ತೀವಿ ಅಂತ. ನೆಹರು ಅಂತವರು ಸೋವಿಯತ್ ಒಕ್ಕೂಟವನ್ನು ಜೊತೆಗಿಟ್ಕೊಂಡ್ರು, ದೇಶ ಕಟ್ಟೋ ಪ್ರಯತ್ನ ಮಾಡಿದ್ರು. ಆಗಿದ್ದ ಬಡತನ, ಹಸಿವು, ಅನಕ್ಷರತೆ ಬೇರೆ ಪ್ರಮಾಣದ್ದು. ಆದ್ರೆ ಈಗ ಬರೀ ಮಾತು 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 ಬಿಟ್ಟು ಬೇರೆ ಏನು ಇಲ್ಲ. ಹಾಗಂತ ಇಸ್ರೇಲ್ ಮತ್ತು ಅಮೆರಿಕ ಜೊತೆಗೆ ನಿಂತು ಅವರಾದ್ರೂ ನಮ್ ಜೊತೆಗೆ ನಿಂತಿದ್ದಾರೆ ನೋಡಿದ್ರೆ, ಇವತ್ತು ಅಮೆರಿಕ ಅಧ್ಯಕ್ಷರೇ ಇಡೀ ದೇಶವನ್ನ ಹೀಯಾಳಿಸಿ ಮಾತಾಡ್ತಿದ್ದಾರೆ. ಇಲ್ಲಿ ಬಂದ್ ಪೌರತ್ವ ತಗೋತೀರಿ, ಮಕ್ಳನ್ನ ಕರ್ಕೊಂಡ್ ಬಂದ್ಬಿಟ್ಟು ನೀವು ಮಕ್ಳು ಮಾಡ್ಕೋತೀರಿ ಅಂದ್ರೆ ಜನಾಂಗೀಯ ನಿಂದನೆ ಹೇಳಿಕೆಯನ್ನ ಒಂದು ದೇಶದ ಅಧ್ಯಕ್ಷರು ಕೊಡ್ತಾ ಇದ್ದಾರೆ. ಹಾಗೆ ಅಷ್ಟೇ ಅಲ್ಲ, ಇನ್ನು ಮೇಲೆ ಅನ್ನೋದಕ್ಕಿಂತ ಈಗಾಗ್ಲೇನೆ ಅಮೆರಿಕದಲ್ಲಿ ಅನೇಕ ಭಾರತೀಯ ಸಮುದಾಯಗಳಿಗೆ ಅವಮಾನ ಆಗ್ತಿದೆ, ಅಲ್ಲಿ ಭಾರತೀಯರಿಗೆ ಅವಮಾನ ಆಗ್ತಿದೆ, ಅಲ್ಲಿ ರೇಷಿಯಲ್ ಒಂದು ಡಿಸ್ಕ್ರಿಮಿನೇಷನ್ ಶುರು ಆಗ್ತಾ ಇದೆ, ಆ ರೇಷಿಯಲ್ ಹೇಟೆಡ್ ಶುರು ಆಗ್ತಾ ಇದೆ, ಇಂಟಾಲರೆನ್ಸ್ ಇದ್ದೇ ಇದೆ ಮುಂಚೆಯಿಂದ. ಹೀಗಿರುವಾಗ ನನ್ನ ದೇಶದ ಪ್ರಧಾನಿಯ ನಿಲುವುಗಳು ಹೇಗಿರಬೇಕು, ನಿಮ್ಮ ಎಕನಾಮಿಕ್ ಪಾಲಿಸಿ ಹೇಗಿರಬೇಕು? ಇವತ್ತು ಯು ಆರ್ ಸಿಂಪ್ಲಿ ಪ್ಲೇಯಿಂಗ್ ಸೆಕೆಂಡ್ ಫಿಡಲ್ ಟು ಅಮೆರಿಕನ್ ಗವರ್ಮೆಂಟ್. ಅಮೆರಿಕದ ಆಡಳಿತ ಪಕ್ಷದ ಇರುವಂತ ರಿಪಬ್ಲಿಕನ್ ಪಾರ್ಟಿಯ ಸದಸ್ಯರುಗಳನ್ನೇ ಟ್ರಂಪ್ ಜೊತೆ ಸಂಪೂರ್ಣವಾಗಿ ಒಮ್ಮತದಲ್ಲಿಲ್ಲ.
ಅಂತಂದ್ರೆ ನೀವು ಯು ಆರ್ ಡ್ರಾಯಿಂಗ್ ದ ಸೆಕೆಂಡ್ ಲೈನ್ ಟು ವಾಟ್ ಎವರ್ ಅಮೆರಿಕನ್ ಗವರ್ಮೆಂಟ್ ಇಸ್ ಸೇಯಿಂಗ್ and you are supporting what Israel is doing. You are not saying what Israel is doing is wrong. ಇಸ್ರೇಲ್ ಒಂದು ಕಾಯ್ದೆ ಪಾಸ್ ಮಾಡ್ತಿದೆ, ಅಲ್ಲಿನ ಪ್ಯಾಲೆಸ್ತೀನಿಯರಿಗೆ ಗಲ್ಲು ಶಿಕ್ಷೆ, ಯಾವುದೇ ಕ್ರೈಮ್ ಗಲ್ಲು ಶಿಕ್ಷೆ ಮಾಡಬೇಕಂತ, ಅಥವಾ ಅಲ್ಲಿನ ಆಫ್ರಿಕಾದ ಮಹಿಳೆಯರಿಗೆ ಫೋರ್ಸ್ ಮಾಡ್ಬೇಕಂತ ಕಾನೂನು ಬರ್ತದೆ. ಇವೆಲ್ಲವನ್ನ ನೀವು ಹೇಗೆ ನೋಡ್ಬೇಕು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ? ನೀವು ಪರ ವಿರೋಧ ಅಲ್ಲ, ನೀವು ಮಾನವ ಪರವಾಗಿ ಮಾತಾಡಬೇಕಲ್ವಾ? ಅದೇ ಅಲಿಪ್ತ ನೀತಿ. ಅಲಿಪ್ತ ನೀತಿ ಅಂದ್ರೆ ನೀನು ನನ್ನ ಗೆಳೆಯ, ನೀನು ನನ್ನ ಬೇರೆ ಅಂತಲ್ಲ. ಯಾವ್ದು ಮಾನವೀಯತೆ, ಯಾವ್ದು ಮಾನವೀಯತೆ ಅಲ್ಲ. That was really a core of non-aligned movement of Nehru. ನೀವು ಎಲ್ಲವನ್ನು ಮಾತಾಡ್ತಾರೆ, ನೀವು ಹೇಳಿದ್ರಲ್ಲ ಬರೀ ಮಾತಾಡ್ತಾರೆ, ಮಾತಾಡಕ್ಕಿಲ್ಲ ಅಂತಲ್ಲ, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡೋದಿಲ್ಲ ಅಷ್ಟೇ.